ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವ್ರಿಗೆ ಇವತ್ತು ಅತ್ಯಂತ ನಿರ್ಣಾಯಕ ದಿನ. ಯಾಕಂದರೆ ತೀರ್ಪು ಬಂದರೂ ಬರಬಹುದು, ಹೇಳೋದಕ್ಕಾಗಲ್ಲ. ಆಲ್ಮೋಸ್ಟ್ ಇನ್ನೇನು ವಾದ ಪ್ರತಿವಾದ ಮುಗಿತಾ ಬರ್ತಿದೆ, ವಿಚಾರಣೆ ಅಂತಿಮ ಘಟ್ಟಕ್ಕೆ ಬರ್ತಾ ಇರೋದ್ರಿಂದ ತೀರ್ಪು ಇವತ್ತೇ ಪ್ರಕಟವಾದರೂ ಅಚ್ಚರಿ ಇಲ್ಲ. ಇವತ್ತು ತಮ್ಮ ಬೇರೆ ಬೇರೆ ಕೆಲಸಗಳನ್ನೆಲ್ಲ ಕ್ಯಾನ್ಸಲ್ ಮಾಡಿ ಚಾಮುಂಡಿ ಬೆಟ್ಟಕ್ಕೆಲ್ಲ ಹೋಗೋದಿತ್ತು, ಕ್ಯಾನ್ಸಲ್ ಮಾಡೋ ಮನೆಯಲ್ಲೇ ಉಳ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಢವದಲ್ಲಿದ್ದಾರೆ. ಈಗ ಸದ್ಯ ಎಕ್ಸ್ಪರ್ಟ್ಸ್ ಒಪಿನಿಯನ್ ಎಲ್ಲ ಪಡ್ಕೊಳ್ತಿದ್ದಾರೆ. ಏನಾಗಬಹುದು ಕೋರ್ಟಲ್ಲಿ, ಏನು ಮಾಡಬೇಕು ಮುಂದಿನ ತಯಾರಿ ಅಂತ. ಪ್ರಾಸಿಕ್ಯೂಷನ್ಗೆ ಏನು ಅವಕಾಶ ಕೊಟ್ಟಿದ್ದಾರೆ ರಾಜ್ಯಪಾಲರು, ಅದನ್ನ ಎತ್ತಿ ಹಿಡಿಯೋ ಸಾಧ್ಯತೆ ಇರುತ್ತಲ್ಲ, ಅದು ಇರುತ್ತೆ. ಯಾವುದಾದ್ರೂ ಆಗಬಹುದು, ಹಿಂಗಾದ್ರೆ ಏನು ಅನ್ನೋ ಸಲಹೆನ ಪಡ್ಕೊಳ್ತಿದ್ದಾರೆ. ಇದರ ನಡುವೆ ಈಗ ಮತ್ತೊಂದು ಟ್ವಿಸ್ಟ್, ಕೋರ್ಟ್ನ ಕಲಾಪದಲ್ಲಿ ಅಚ್ಚರಿಯ ಬೆಳವಣಿಗೆ. ಹಾಗಾದರೆ ಸಿದ್ದರಾಮಯ್ಯನವ್ರಿಗೆ ಸಂಕಷ್ಟ ತಂದಿಡುತ್ತಾ ಈ ಬೆಳವಣಿಗೆ? ಮಾಹಿತಿ ಮುಂದೆ ಇರ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಶನಿವಾರ ಸ್ನೇಹಮಯಿ ಕೃಷ್ಣ ಪರ ಮಣೀಂದರ್ ಸಿಂಗ್ ಅವರು ವಾದ ಮಂಡಿಸಿ ಮುಗಿಸಿದ್ರು. ಆದರೆ ಇವತ್ತು ಅಚ್ಚರಿ ಅನ್ನುವಂತೆ ಮತ್ತೊಬ್ಬರು ವಕೀಲರು ಸ್ನೇಹಮಯಿ ಕೃಷ್ಣ ಪರ ವಾದ ಮಂಡಿಸೋದಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಕೋರ್ಟ್ ಕೂಡ ಅದನ್ನು ಕೇಳ್ತು. ಹಾಗಾದರೆ ಮಣೀಂದರ್ ಸಿಂಗ್ ವಾದ ಏನು, ನಿಮ್ದೇನು ಅಂತೆಲ್ಲ. ರಾಘವನ್ ಅವರು ಈಗ ಬಹಳ ಡೀಟೇಲ್ ಆಗಿ ಸ್ನೇಹಮಯಿ ಕೃಷ್ಣ ಪರ ವಾದವನ್ನು ಮಂಡಿಸ್ತಿದ್ದಾರೆ. ಯಾಕೆ ಈ ಕೇಸಲ್ಲಿ ತನಿಖೆ ಬೇಕೇ ಬೇಕು, ಅನಿವಾರ್ಯ ಅನ್ನೋದನ್ನು ಅವರು ಮಂಡಿಸ್ತಾ ಇದ್ದಾರೆ. ಪೂರಕವಾದಂಥ ದಾಖಲೆಗಳು ಏನೇನಿವೆ ಅನ್ನೋದನ್ನು ಕೋರ್ಟ್ ಮುಂದೆ ಇಡ್ತಿದ್ದಾರೆ. ಅಷ್ಟೇ ಅಲ್ಲ, ಅವ್ರು ಹೇಳ್ತಿರೋ ಪ್ರಮುಖ ವಿಚಾರಗಳು ಯಾವ್ಯಾವುದು ನೋಡಿ. ಜಮೀನು ಸ್ವಾಧೀನವಾಗಿ ಹಣವನ್ನು ಡೆಪಾಸಿಟ್ ಮಾಡಿದ ಮೇಲೆ ಬದಲಿ ನಿವೇಶನದ ಪ್ರಶ್ನೆಯೇ ಬರಲ್ಲ. ಪರಿಹಾರ ಅಂತ ಹಣವನ್ನು ಡೆಪಾಸಿಟ್ ಮಾಡಿದ ಮೇಲೆ ಬದಲಿ ನಿವೇಶನದ ಪ್ರಶ್ನೆಯೇ ಬರಲ್ಲ. 23/6/2014 ಬದಲಿ ನಿವೇಶನಕ್ಕೆ ಸಿಎಂ ಪತ್ನಿ ಅರ್ಜಿ ಸಲ್ಲಿಸಿರ್ತಾರೆ. ಕೋರ್ಟ್ ಪ್ರಶ್ನೆ ಕೇಳುತ್ತೆ, 50-50 ನಿಯಮವೇ ಇಲ್ಲ ಅಂತ ಹೇಳ್ತಿದ್ದೀರಲ್ಲ. ವಕೀಲರು ಬಹಳ ಸ್ಟ್ರಾಂಗ್ ಆಗಿ ಹಿಡ್ಕೊಂಡಿರೋದು ಆ ಪಾಯಿಂಟು. 50-50 ನಿವೇಶನ ಕೊಡೋದಿಕ್ಕೆ ಅವಕಾಶವೇ ಇಲ್ಲ ಅಂತ ಸರ್ಕಾರದ ಆದೇಶವೇ ಇರುವಾಗ, ಆ ಸಮಯದಲ್ಲಿ ಅದಕ್ಕೆ ಅವಕಾಶವೇ ಇಲ್ಲದಿರುವಾಗ ಹೆಂಗೆ ಕೊಟ್ಟರು ಅನ್ನೋ ಪಾಯಿಂಟ್ ಮೇಲೇನೆ ವಾದ ಮಾಡ್ತಿದ್ದಾರೆ. ಆಗ ಕೋರ್ಟ್ ಕೇಳುತ್ತೆ, ಅಂದರೆ ಜಡ್ಜ್ ಕೇಳ್ತಾರೆ, 60-40 ಸೈಟ್ ತಗೊಳ್ಬಹುದಿತ್ತ? ಹಾಗಾದರೆ 50-50 ಅನುಪಾತ ಅಲ್ದಿದ್ರೆ 60-40 ಅನುಪಾತದಲ್ಲಿ ತಗೊಳ್ಬಹುದಿತ್ತ? ಅಂದರೆ ಇಲ್ಲ, ಒಂದು ಸೈಟು ತಗೊಳ್ಳೋದಕ್ಕೆ ಅವಕಾಶ ಇರಲಿಲ್ಲ. ಯಾಕೆ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಡೆಪಾಸಿಟ್ ಆದಮೇಲೆ ಹೆಂಗೆ ನಿವೇಶನವನ್ನು ಕೊಡಲಾಗುತ್ತೆ ಮತ್ತೆ ಅಂತ. ಇನ್ನು ಒಂದು ಸಲ ತಪ್ಪಾಗಿದೆ ಅಂದರೆ ಓಕೆ, ಏನೋ ತಪ್ಪಾಗಿದೆಯಪ್ಪ. ಆದರೆ ಪದೇ ಪದೇ ಇಂತಹ ಹಲವು ಕೇಸ್ಗಳನ್ನು ನಾನು ಎಕ್ಸಾಂಪಲ್ ಆಗಿ ಕೊಡ್ತೀನಿ ಅಂತ ಇರ್ತಾರೆ ವಕೀಲರು. ದುರುದ್ದೇಶಪೂರ್ವಕವಾಗಿ ಇದನ್ನು ಪ್ರಭಾವ ಬಳಸಿ ಮಾಡಲಾಗಿದೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬಹುದು. ಇದಕ್ಕೆ ತನಿಖೆಗೆ ಬೇಕಾಗಿರೋದು ಮುಖ್ಯಮಂತ್ರಿಗಳ ಪಾತ್ರ ಏನು, ಸ್ವಹಿತಾಸಕ್ತಿ ಏನು ಅಂತ ಗೊತ್ತು ಮಾಡೋದಕ್ಕೇನೆ ಇಲ್ಲಿ ತನಿಖೆ ಬೇಕೇ ಬೇಕಾಗಿರೋದು. ಇಷ್ಟು ತಪ್ಪುಗಳು ಮೇಲ್ನೋಟಕ್ಕೆ ಕಾಣಿಸ್ತಿದೆಯಲ್ಲ, ಇಲ್ಲಿ ತನಿಖೆ ಆಗಬೇಡವಾ? ದಯವಿಟ್ಟು ನೀವು ಪ್ರಾಸಿಕ್ಯೂಷನ್ ಅನುಮತಿಯನ್ನು ಎತ್ತಿ ಹಿಡಿಬೇಕು, ತಡೆ ಕೊಡಬಾರ್ದು ಅಂತ ಕೇಳ್ತಿದ್ದಾರೆ. 98ರಲ್ಲಿ ಶುರುವಾಗಿತ್ತಲ್ವ, 98ರಲ್ಲಿ 3.16 ಎಕರೆಗೆ ಎಷ್ಟಿತ್ತು ದುಡ್ಡು? 3.24 ಲಕ್ಷ ರೂಪಾಯಿ, 3.5 ಲಕ್ಷ ರೂಪಾಯಿ ಹತ್ರ. ಆದರೆ ಪರಿಹಾರ ಅಂತ ಎಷ್ಟು ಸೈಟ್ ಕೊಟ್ಟಿರೋದು? ಸುಣ್ಣಕ್ಕೆ ಬೆಣ್ಣೆ ಬೆಲೆ ಕೊಟ್ಟರೆ ಹೆಂಗೆ ಅನ್ನುವ ವಾದವನ್ನು ಮಾಡ್ತಿದ್ದಾರೆ. ಅವ್ರು ಹೇಳೋ ಪ್ರಕಾರನೇ ಹೋದ್ರು. ಇಲ್ಲಿ ಒಂದು ವಾದ ಏನು, ಜಮೀನೇ ಇರಲಿಲ್ಲ, ಎಲ್ಲ ಫೇಕಾಗಿ ಕ್ರಿಯೇಟ್ ಆಗಿರೋದು ಅಂತ ಆಯಿತು. ಇತ್ತು, ಸ್ವಾಧೀನ ಪಡಿಸ್ಕೊಂಡ್ರು, ಮತ್ತೊಂದು ಅಂತ ತಗೊಂಡ್ರು, ಯಾವ ಬೆಲೆ ಅದು? ಆಮೇಲೆ 98ಅಲ್ಲಿ ಶುರುವಾಗಿ ಭೂಸ್ವಾಧೀನ ಪ್ರಕ್ರಿಯೆ 2004ರಲ್ಲೆಲ್ಲ ಮುಗಿದು ಹೋಗಿದೆ. ಸೈಟ್ ಹಂಚಿಕೆ ಸಹಿತ ಶುರುವಾಗಿದೆಯಲ್ವ. ಅಂಥದ್ದನ್ನು 2014-15ರಲ್ಲಿ ಬದಲಿ ನಿವೇಶನವನ್ನು ಪಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಅನ್ನುವ ಸ್ಟ್ರಾಂಗ್ ಒಂದು ವಾದವನ್ನು ಮಂಡಿಸ್ತಾ ಇರೋದು. ಆಗಿನ ಆ ಭೂಸ್ವಾಧೀನ ಪ್ರಕ್ರಿಯೆಗೆ ಅವತ್ತೇ ಎಲ್ಲ ಕ್ಲಿಯರ್ ಆಗಿರುವಾಗ, ಇವತ್ತು ಇಷ್ಟು ವರ್ಷಗಳ ಬಳಿಕ, 10-12 ವರ್ಷಗಳ ಬಳಿಕ ಈ ರೀತಿ ನಡೆಯೋಕೆ ಹೇಗೆ ಸಾಧ್ಯ? ಅದು ಕೂಡ 50-50 ನಿವೇಶನ ಕೊಡುವ ಅವಕಾಶವೇ ಇಲ್ಲದೇ ಇರುವಾಗ ಈ ಅವಧಿಯಲ್ಲಿ ಅನ್ನುವ ವಾದವನ್ನು ಮಂಡಿಸಿರೋದು. ಬಹುಮುಖ್ಯವಾಗಿ ಕೋರ್ಟ್ ಗಮನಕ್ಕೆ ತರ್ತಾ ಇರೋದು ಏನನ್ನ, ಸರಿ, ಸಿದ್ದರಾಮಯ್ಯನವ್ರ ಕುಟುಂಬಸ್ಥರಿಗೆ ಅಂದರೆ ಅವ್ರ ಪತ್ನಿಗೆ ಸಿಕ್ಕಿದೆಯಪ್ಪ, ಆ ಅವಧಿಯಲ್ಲಿ ಇದೇ ರೀತಿ ಯಾರ್ಯಾರ ಭೂಮಿ ಸ್ವಾಧೀನ ಆಗಿತ್ತು? ಇವ್ರು ತಮ್ಮದು ಆಗಿದೆ ಅಂತ ಹೇಳ್ತಿದ್ದಾರೆ. ಒಂದು ಕಡೆ ಆಗೇ ಇಲ್ಲ ಮೂಲ ಜಮೀನು ಯಾರೇನು ತಗೊಂಡಿದ್ದಾರೆ ಅಂತ ಹೇಳಲಾಗ್ತಿದೆಯೋ ಆಗೇ ಇಲ್ಲ. ಓಕೆ, ಆಗಿದೆ ಅನ್ನೋದೇ ಆದರೆ ಸರಿ, ಆ ಟೈಮಲ್ಲಿ ಇನ್ನೂ ಯಾರ್ಯಾರು ಆ ಬಡಾವಣೆ ಮಾಡಿದ್ದಾರಲ್ಲ, ಬಡಾವಣೆಗೆ ಒಬ್ಬರದೇ ಜಮೀನಲ್ಲ, ತುಂಬ ಜಮೀನು ಬಂದಿರುತ್ತೆ, ಅವ್ರಿಗೆಲ್ಲ ಎಷ್ಟೆಷ್ಟು ಸೈಟ್ ಕೊಟ್ಟಿದ್ದಾರೆ? ಅವ್ರಿಗೆ ಇದೇ ರೀತಿಯ ಪರಿಹಾರ ಸಿಕ್ಕಿದೆಯಾ? ಬದಲಿ ನಿವೇಶನ ಸಿಕ್ಕಿದೆಯಾ? ಸಿಕ್ಕಿಲ್ಲ ಅಂದರೆ ಇವ್ರಿಗೆ ಮಾತ್ರ ಯಾಕೆ ಇಷ್ಟು ಕೊಟ್ಟರು? ಅದು ವಿಜಯನಗರ ಬಡಾವಣೆಯಲ್ಲಿ ಯಾಕೆ 14 ಸೈಟ್ ಕೊಟ್ಟರು? ಇದೆಲ್ಲ ತನಿಖೆ ಆಗಬೇಡವಾ?
ನಾವು ಬೇರೆ ಏನು ಕೇಳ್ತಿಲ್ಲ, ಇಲ್ಲಿ ಬಹಳಷ್ಟು ತಪ್ಪುಗಳು ಕಾಣಿಸ್ತಾ ಇದೆ, ಎದ್ದು ಕಾಣಿಸ್ತಾ ಇದೆ, ಅದು ತನಿಖೆ ಆಗಲಿ. ಮತ್ತು ಇದೆಲ್ಲ ಆದಾಗ ಏನೇನು ಪ್ರಮುಖ ಪ್ರಕ್ರಿಯೆ ನಡೆದಿದೆಯೋ ಈ ಕೇಸಲ್ಲಿ, ಇದೆಲ್ಲ ಆದಾಗ CM DCM ಈ ರೀತಿ ಏನೋ ಒಂದು ದೊಡ್ಡ ಕುರ್ಚಿಯಲ್ಲಿದ್ದರು ಸಿದ್ದರಾಮಯ್ಯನವರು ಅನ್ನುವ ವಾದವನ್ನು ಮಂಡಿಸಿರೋದು. ಪದೇ ಪದೇ ತಪ್ಪುಗಳಾಗಿದೆಯಲ್ಲ, ಒಂದು ಸಲ ಅಲ್ಲ. ಮೂಡಾದಿಂದ ಈ ರೀತಿ ಬದಲಿ ನಿವೇಶನ, ಯಾರ್ಯಾರ್ದೋ ಹೆಸರಲ್ಲಿ ಭೂ ಸ್ವಾಧೀನ, ಅದು ಡಿನೋಟಿಫೈ, ಮತ್ತೊಂದು ಮಗದೊಂದು ಅಂತ ಯಾರ್ಯಾರ್ದೋ ಹೆಸರಲ್ಲಾಗಿದೆ, ಪದೇ ಪದೇ ತಪ್ಪಾಗಿದೆ. ಅದ್ರ ಬಗ್ಗೆ ಎಲ್ಲ ತನಿಖೆ ಆಗಬೇಕು, ಹಾಗಾಗಿ ಅವಕಾಶ ಮಾಡಿಕೊಡ್ಲೇಬೇಕು ಅನ್ನುವ ವಾದವನ್ನ ಈಗ ರಾಘವನ್ ಅವರು ಮಂಡಿಸಿದ್ದಾರೆ. ಯಾವೆಲ್ಲ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ ಅನ್ನುವ ಡಾಕ್ಯುಮೆಂಟ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಿದೀವಿ. ಈ ಕಾರಣಕ್ಕೆ ತನಿಖೆಗೆ, ಮತ್ಯಾಕೂ ಅಲ್ಲ, ತನಿಖೆಗೆ ಅವಕಾಶ ಕೊಡಿ ಅಂತ ಕೇಳ್ತಾರೆ. ಮತ್ತೊಂದ್ ಕಡೆ ರಾಜ್ಯಪಾಲರ ಪರ ವಕೀಲರು ಹೇಳಿರೋದೇನು ಕೋರ್ಟ್ನ ಮುಂದೆ, ಮುಖ್ಯಮಂತ್ರಿಗಳಿಗೆ ಯಾಕೆ ಭಯ, ನಾವು ತನಿಖೆಗೆ ಕೇಳ್ತಿರೋದು, ಅವ್ರ ಕಡೆಯಿಂದ ಶಿಫಾರಸು ಹೋಗಿಲ್ಲ, ಟಿಪ್ಪಣಿ ಹೋಗಿಲ್ಲ, ಅವ್ರ ಆದೇಶ ಕೊಟ್ಟಿಲ್ಲ ಅನ್ನೋದಾದ್ರೆ ತನಿಖೆಗೆ ಯಾಕೆ ಹೆದರಬೇಕು? ಈಗೇನು ಶಿಕ್ಷೆ ಕೊಡ್ತಿದ್ದಾರೆ, ಯಾರಾದರೂ ಕರ್ಕೊಂಡು ಹೋಗ್ತಿದ್ದಾರಾ? ತನಿಖೆಗೆ ಆದೇಶ ಅಷ್ಟೇ ಇದು ಅಂತ ಕೋರ್ಟ್ನ ಮುಂದೆ ತನಿಖೆಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ. ಯಾರ್ಯಾರ ಜನಸಾಮಾನ್ಯರಿಗೆ ಸಿಕ್ಕಿದೆಯಾ ಇಲ್ವಾ ಅಂತ ನೋಡ್ಬೇಕಲ್ಲ, ಅದಕ್ಕಾದ್ರೂ ಕೊಡಿ. ಭೂಸ್ವಾಧೀನ ಅಂತ ಅಭಿವೃದ್ಧಿ ಕೆಲಸಗಳಿಗೆ ಸಂಬಂಧಪಟ್ಟಂತೆ ಜನಸಾಮಾನ್ಯರು ಎಷ್ಟು ಕಷ್ಟಪಡ್ತಿರ್ತಾರೆ, ಆದರೆ ಇಷ್ಟು ದೊಡ್ಡ ಪರಿಹಾರವನ್ನ ದೊಡ್ಡ ಪ್ರಭಾವಿಯಾಗಿರೋ ವ್ಯಕ್ತಿಯ ಕುಟುಂಬಸ್ಥರಿಗೆ ಕೊಡಲಾಗಿದೆ ಅಂದ್ರೆ ಅಲ್ಲಿ ಡೌಟ್ ಬರಲ್ವಾ? ಅದಕ್ಕೆ ಪೂರಕವಾದ ದಾಖಲೆಗಳು ನೋಡಿ ಅಂತ ಹೇಳ್ತಾ ಇರೋದು. ಸೊ ಇವೆಲ್ಲ ಬಹಳ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಮೇಲ್ನೋಟಕ್ಕಂತೂ. ಜಡ್ಜ್ ಯಾವ ತೀರ್ಮಾನಕ್ಕೆ ಬರ್ತಾರೆ, ಕೋರ್ಟ್ನ ಆದೇಶ ಏನಾಗಿರಲಿದೆ ಕಾದು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.